ವಿಶೇಷವಾದಂಥ ಈ ಅಧಿಕ ಮಾಸದ ರವಿವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಭಕ್ತರಿಗೂ ಹಾರ್ದಿಕ ಸ್ವಾಗತ. ವಿಶೇಷವಾಗಿ ಇವತ್ತು ನಮ್ಮ ಶಿಕ್ಷಕರುಗಳಂಥ ಇಜ್ರೆ ಸತ್ಯಮೂರ್ತಿ ಪ್ರಭುಗಳು ನನಗೆ ಈ ಪುರುಷೋತ್ತಮ ಮಾಸ ಅಧಿಕ ಮಾಸದ ಮಹಾತ್ಮ್ಯದ ಚರ್ಚೆಯನ್ನು ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಎಲ್ಲ ಭಕ್ತರಲ್ಲಿ ವಿನಂತಿ, ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮೋಡಲ್ಲಿ ಇಟ್ಬಿಡ್ರಿ. ಎಲ್ಲರೂ ದಯವಿಟ್ಟು ಮೊಬೈಲ್ಗಳನ್ನು ಹೊರಗಡೆ ತೆಗೆದು ಸೈಲೆಂಟ್ ಮೋಡಲ್ಲಿ ಇಟ್ಬಿಡ್ರಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರದ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತಲ್ಲ? ಯಾರಾದರೂ ಹಿಂದಿ ಇದ್ದೀರಿ? ಹಿಂದಿಯಲ್ಲಿ ಟ್ರಾನ್ಸ್ಲೇಷನ್ ಸ್ವಲ್ಪ ಬೇಕಾಗುತ್ತಲ್ಲ? कोई ऐसे हिंदी है जिनको कन्नड़ा बिल्कुल नहीं समझ में आता है? माता जी को थोड़ा चाहिए. हाँ, थोड़ा थोड़ा मैं कन्नड़ा में भी हिंदी में भी बोलने का प्रयास करूँगा. ಹರೇ ಕೃಷ್ಣ. ನೋಡಿ, ಇವತ್ತಿನಿಂದ ನೋಡಿ ಎಷ್ಟು ವಿಶೇಷವಾಗಿದೆ. ಆದರೆ ನಮಗೆ ರವಿವಾರ ಸತ್ಸಂಗ ಕಾರ್ಯಕ್ರಮ ಈ ಅಧಿಕ ಮಾಸದ ಪ್ರಾರಂಭ ದಿವಸನೇ ಬಂದ್ಬಿಟ್ಟಿದೆ. ಇವತ್ತು ಈ ಮಾಸವನ್ನು ಅಧಿಕ ಮಾಸ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮಲಮಾಸ ಅಂತ ಹೇಳಿ ಹಿಂದೆ ಹೇಳಲಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆದರೂ ಈಗ ಇದನ್ನ ಮಲಮಾಸ ಅಂತೇಳಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನೋಡಿ, ಒಂದು ಮಲ ಸಮಾನವಾದಂಥ ಒಬ್ಬ ಅಯೋಗ್ಯ ವ್ಯಕ್ತಿ ಇದ್ರೂ ಸಹ ಏನಾಗುತ್ತೆ, ಅವನು ಭಗವಂತನ ವಿಶೇಷ ಕೃಪೆಗೆ ಯಾವಾಗ ಪಾತ್ರ ಆಗ್ತಾರೆ, ಅವನು ತುಂಬ ಯೋಗ್ಯ ವ್ಯಕ್ತಿ ಆಗ್ತಾನೆ, ಶ್ರೇಷ್ಠ ವ್ಯಕ್ತಿ ಆಗ್ತಾನೆ. ಇದನ್ನು ಇಲ್ಲಿ ತಿಳಿಸಿಕೊಡೋದಕ್ಕೆ ಈ ಒಂದು ಶಬ್ದವನ್ನು ಈ ತಿಥಿಗೆ ಪ್ರಯೋಗ ಮಾಡ್ತಾ ಇದ್ದಾರೆ. ನೋಡಿ, ರಾಜ ಕುಲಶೇಖರ್ ಅವರು ಭಗವಂತನ ಸ್ತುತಿಯಲ್ಲಿ ಹೇಳ್ತಾರೆ, ನಾಥೇನ ಪುರುಷೋತ್ತಮೇತಿ ಜಗತಾಂ ಏಕಾಧಿಪೇ ಚೇತಸ ಸೇವೆ ಸ್ವಸ್ಯ ಪದಸ್ಯ ತಾ ತರಿಪರೆ ನಾರಾಯಣೇ ತಿಷ್ಠತಿ. ಯಂ ಕಂಚಿತ್ ಪುರುಷಾರ್ಥಮಂ ಕಟಿಪಯದ್ ಗ್ರಾಮೇಶಂ ಅಲ್ಪಾರ್ಥಯಂ ಸೇವಾಯೇ ಮೃಗಯಾಮಹೇ ನರಮಹೋ ಮೂಢೋ ನರ ಕಾವಯ.
ನೋಡಿ, ಈ ಶ್ಲೋಕದಲ್ಲಿ ರಾಜ ಕುಲಶೇಖರ್ ಅವರು ನಾಥೇನ ಪುರುಷೋತ್ತಮಂ ಅಂತ ಭಗವಂತನನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಶ್ಲೋಕದ ಅರ್ಥ, ಈಗ ಜಗತ್ತಿನಲ್ಲಿ ಜನರು ಏನ್ ಮಾಡ್ತಾರೆ, ಎರಡು ರೀತಿಯ ಪುರುಷರನ್ನ ಅವರು ಆರಾಧನೆ ಮಾಡ್ತಾರೆ. ಒಂದು ಭಗವಂತ ದೇವೋತ್ತಮ ಪುರುಷ, ಭಗವಂತನ ಒಂದು ಆರಾಧನೆ ಸೇವೆಯಲ್ಲಿ ತೊಡಗ್ತಾರೆ. ಇಲ್ಲ ಅಂದ್ರೆ ಭೌತಿಕ ಜಗತ್ತಿನ ಒಂದು ಉನ್ನತವಾದಂಥ ಗಣ್ಯ ವ್ಯಕ್ತಿಗಳ ಸೇವೆಯಲ್ಲಿ ತೊಡಗ್ತಾರೆ. ಈ ರೀತಿ ಸೇವೆಯಲ್ಲಿ ತೊಡಗಿದಾಗ ಏನಾಗುತ್ತೆ, ಭೌತಿಕ ಜಗತ್ತಿನ ಗಣ್ಯ ವ್ಯಕ್ತಿಗಳಲ್ಲಿ ಸೇವೆಯಲ್ಲಿ ತೊಡಗಿ ಎರಡು ರೀತಿಯಿಂದಲೂ ಫಲಗಳು ದೊರೆಯುತ್ತೆ. ಆದರೆ ಯಾವಾಗ ಈ ಭೌತಿಕ ಜಗತ್ತಿನ ಗಣ್ಯ ವ್ಯಕ್ತಿಗಳ ಸೇವೆಯಲ್ಲಿ ತೊಡಗ್ತಾರೆ, ಅದರಿಂದ ಬರುವಂಥ ಫಲಗಳು ಶಾಶ್ವತವಾಗಿ ಇರಲ್ಲ, ಮತ್ತು ಅದರಿಂದ ಅತೃಪ್ತಿ, ಶೋಕ ಎಲ್ಲವೂ ಆಗುತ್ತೆ. ಆದರೆ ಯಾವಾಗ ಆ ಕೃಪಾಮೂರ್ತಿ ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣನ ಆಶ್ರಯವನ್ನ ಯಾರು ತಗೊಂಡು ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ, ಅವರಿಗೆ ಭಗವಂತ ಏನು ಮಾಡ್ತಾರೆ, ತಮ್ಮ ಆ ಚಿಂತಾಮಣಿ ಧಾಮಕ್ಕೇನೆ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಆ ಭಗವಂತನ ಒಂದು ಆಶ್ರಯದ ಪ್ರಮುಖ ಅತ್ಯಂತ ಲಾಭವನ್ನು ಪಡೆಯುವಂಥ ಅವಕಾಶ ಎಲ್ಲಿದೆ? ಈ ಮಾಸದಲ್ಲಿ ಇದೆ. ಈಗ ಯಾವುದು? ಈ ಅಧಿಕ ಮಾಸದಲ್ಲಿ. ನೋಡಿ, ಇದಕ್ಕೆ ಈ ಪುರುಷೋತ್ತಮ ಮಾಸವನ್ನ ಭಗವಂತನ ವಿಶೇಷ ಕೃಪೆಯನ್ನ ನಾವು ಪಡೆದುಕೊಳ್ಳುವಂಥ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಇದು ಸರ್ವ ಮಂಗಲಮಯ ಮಾಸ ಆಗಿದೆ. ನೋಡಿ, ಇದಕ್ಕೆ ಅಧಿಕ ಮಾಸ ಅಂತ ಹೇಳೇನು ಕರಿತಾ ಇದ್ದಾರೆ. ಯಾವ ರೀತಿ ಭಗವಂತನ ಎಲ್ಲ ಅವತಾರಗಳಲ್ಲಿ ನೋಡಿ ಶ್ರೇಷ್ಠವಾಗಿ ಮೂಲ ಇರುವುದು ಯಾರು? ಶ್ರೀಕೃಷ್ಣ ಭಗವಂತ ಸ್ವಯಂ. ಅದೇ ರೀತಿ ನೋಡಿ, ಎಲ್ಲ ಮಾಸಗಳಲ್ಲಿಯೂ ಅಧಿಕ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಉದಾಹರಣೆಗೆ ಯಾವೆಲ್ಲ ಬರುತ್ತೆ, ಮಾಘ ಮಾಸ, ವೈಶಾಖ, ಕಾರ್ತಿಕ, ಇವೆಲ್ಲ ಮಾಸಗಳು ಬರ್ತಾ ಇದೆಯಲ್ಲ, ಆದ್ರೂ ಅತ್ಯಂತ ಶ್ರೇಷ್ಠವಾದ ಮಾಸ ಯಾವುದಿದೆ? ಅದು ಇದು ಅಧಿಕ ಮಾಸ ಅಂತ ಹೇಳ್ತಾ ಇದೆ. ಈ ಮಾಸದಲ್ಲಿ ನೋಡಿ, ಈ ಋತುದ ಪಾಲನೆಯನ್ನು ಯಾರೆಲ್ಲ ಮಾಡ್ತಾ ಇದ್ದಾರೆ ನೋಡಿ, ಹೇಳ್ತಾರೆ ಸ್ವಯಂ ಲಕ್ಷ್ಮೀ ದೇವಿ ಕೂಡ ಈ ಋತುವನ್ನ ಪಾಲನೆ ಮಾಡ್ತಾ ಇದ್ದಾರೆ. ನೋಡಿ, ಇದರ ಲಾಭಗಳು ಬಹಳ ಇದೆ. ನಾರದ ಮುನಿಗಳು ನೋಡಿ, ಬ್ರಹ್ಮದೇವ, ಎಲ್ಲ ಸಾಧು ಸಂತರು ಈ ಋತುವನ್ನ ಪಾಲನೆ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ, ದುರ್ವಾಸ ಮುನಿಗಳು ಈ ಒಂದು ಋತುದ ಪಾಲನೆಯ ಮಹಾತ್ಮ್ಯದಲ್ಲಿ ಹೇಳ್ತಾರೆ, ಯಾರು ಈ ಋತುವನ್ನು ಪಾಲನೆ ಮಾಡ್ತಾರೆ ಅವರ ಜೀವನದಲ್ಲಿ ಏನೆಲ್ಲ ಕೆಟ್ಟ ಕರ್ಮಗಳ ಮಾಡಿರ್ತಾರೆ ಅದರ ಫಲಗಳೆಲ್ಲ ಏನಾಗುತ್ತೆ? ಭಸ್ಮವಾಗಿ ಹೋಗಿಬಿಡುತ್ತಂತೆ. ಅವರಿಗೆ ರಾಧಾಕೃಷ್ಣನ ಪ್ರೇಮ ಪ್ರಾಪ್ತಿಯಾಗುತ್ತೆ. ಈ ರೀತಿ ಈ ಋತುದ ಮಹಾತ್ಮ್ಯವನ್ನು ಹೇಳ್ತಾ ಇದ್ದಾರೆ. ನೋಡಿ, ಆಮೇಲೆ ಆಧ್ಯಾತ್ಮಿಕ ಉನ್ನತಿಗೆ ಇದು ಉತ್ತಮವಾದಂಥ ಮಾಸವಾಗಿದೆ. ನೋಡಿ, ಹಲವಾರು ಇನ್ನೂ ಉಲ್ಲೇಖ ಇದೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಸಹ. ಇಂದಿನ ಜನ್ಮದಲ್ಲಿ ಮಾಡಿದಂಥ ಎಲ್ಲ ಕರ್ಮಗಳು ಇದರಿಂದ ನಷ್ಟ ಆಗುತ್ತೆ. ನೋಡಿ, ಈ ಮಾಸದಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ವಾಸ ಮಾಡುವುದು, ಆಮೇಲೆ ತೀರ್ಥ ಸ್ನಾನ, ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಅತ್ಯಂತ ಅದ್ಭುತ ಲಾಭಗಳು ದೊರೆಯುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಮತ್ತೆ ಸ್ವಯಂ ಭಗವಂತನು ಈ ಮಾಸದ ಮಹಾತ್ಮ್ಯದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಶಾಸ್ತ್ರದಲ್ಲಿ ಯಾವೆಲ್ಲ ಯಜ್ಞಯಾಗಾದಿಗಳನ್ನು, ಆಮೇಲೆ ಋತುಗಳನ್ನು, ಆಮೇಲೆ ಪುಣ್ಯ ಕಾರ್ಯಗಳನ್ನು ಏನೆಲ್ಲ ಹೇಳಿದೆ, ಅವು ಈ ಪುರುಷೋತ್ತಮ ಮಾಸದ ಋತುದ ಆಚರಣೆ ಮುಂದೆ ತುಚ್ಛವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಲ್ಲ. ಆಮೇಲೆ ವಾಲ್ಮೀಕಿ ಋಷಿ ಮುನಿಗಳು ಈ ಒಂದು ಪುರುಷೋತ್ತಮ ಮಾಸದ ಮಹಾತ್ಮ್ಯದಲ್ಲಿ ಹೇಳ್ತಾ ಇದ್ದಾರೆ, 1,000 ಅಶ್ವಮೇಧ ಯಜ್ಞವನ್ನು ಮಾಡಿದಾಗ ಏನು ಫಲ ದೊರೆಯುತ್ತೆ, ಅದಕ್ಕಿಂತ ಶ್ರೇಷ್ಠವಾದಂಥ ಫಲ ಕೇವಲ ಈ ಅಧಿಕ ಮಾಸದಲ್ಲಿ ಋತುವನ್ನು ಪಾಲನೆ ಮಾಡೋದ್ರಿಂದ ದೊರೀತಾ ಇದೆ. ಇದರ ಮಹಿಮೆಯನ್ನ ಇವನ್ ಚತುಷ್ಕುಮಾರರು ಸಹ ಇದರ ಮಹಿಮೆಯನ್ನ ಗಾನ ಮಾಡ್ತಾ ಇದ್ದಾರೆ. ಆಮೇಲೆ ನಾರದ ಮುನಿಗಳು, ನರನಾರಾಯಣ ಋಷಿಗಳಿಂದ ಇದರ ಸ್ತುತಿಯನ್ನ ಕೇಳ್ತಾ ಇದ್ದಾರೆ. ಯಾರು? ನಾರದ ಮುನಿಗಳು. ಮತ್ತೆ ನೈಮಿಷಾರಣ್ಯದಲ್ಲಿ ಸೂತ ಗೋಸ್ವಾಮಿಗಳು ಸಹ ಶೌನಕಾದಿ ಋಷಿಗಳಿಗೆ ಈ ಅಧಿಕ ಮಾಸದ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಇದರ ಈಗ ಅಧಿಕ ಮಾಸ ಈ ಶಬ್ದದ ಅರ್ಥ ಏನು, ಇದಕ್ಕೆ ಯಾಕೆ ಅಧಿಕ ಮಾಸ ಅಂತ ಹೇಳ್ತೀವಿ? ನೋಡಿ, ಇದರ ವಿವರಣೆಯಲ್ಲಿ ಹೇಳ್ತಾ ಇದ್ದಾರೆ,
ವೈದಿಕ ಶಾಸ್ತ್ರದ ಪ್ರಕಾರ 2 ಕಾಲದ ಗಣನೆಗಳಿರುತ್ತಂತೆ. ಕಾಲದ ಗಣನೆ 2 ರೀತಿಯಲ್ಲಿದೆ. ಒಂದು ಚಂದ್ರಕಾಲ ಗಣನೆ ಮತ್ತು ಸೂರ್ಯಕಾಲ ಗಣನೆ ಅಂತೆ. ಏನಾಗುತ್ತೆ, ಚಂದ್ರನು ಏನು ಮಾಡ್ತಾ ಇದ್ದಾರೆ, ಭ್ರಮಣ ಮಾಡ್ತಾ ಇದ್ದಾರೆ, ಸೂರ್ಯನು ಭ್ರಮಣ ಮಾಡ್ತಾರೆ. ಅವರು ಪ್ರತಿ ತಿಂಗಳು ಒಂದು ರಾಶಿಯಲ್ಲಿ ಪ್ರವೇಶ ಮಾಡ್ತಾರಂತೆ. ಆದರೆ ಏನಿದೆ ಅಂದರೆ ಸೂರ್ಯಕಾಲದ ಗಣನೆ, ಸೂರ್ಯನ ಗತಿ ಏನಿದೆ, ಸೂರ್ಯನ ಗತಿ ಚಂದ್ರನ ಗತಿ ಮಂದವಾಗಿದೆ ಅಂತೆ ಸೂರ್ಯನ ಗತಿಗಿಂತ. ಹೀಗಾಗಿ ಈಗ ಸಂಕ್ರಾಂತಿ ಪ್ರಾರಂಭ ಆಗುತ್ತಲ್ಲ, ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿವರೆಗೂ ಸೂರ್ಯ ಏನು ಭ್ರಮಣ ಮಾಡ್ತಾರೆ, ಅವಾಗ ಏನಾಗುತ್ತೆ, 1 ವರ್ಷ ಆಗುತ್ತೆ. ಅದು ಎಷ್ಟು, 365 ದಿನಗಳು. ಆದರೆ ಚಂದ್ರ ಏನು ಗತಿ ಮಾಡ್ತಾರೆ, ಅವರ ಭ್ರಮಣ ಅದು ಮಂದಗತಿಯಾಗಿರುತ್ತೆ, ಅವರಷ್ಟು ವೇಗವಾಗಿಲ್ಲ. ಹೀಗಾಗಿ ಅವರ 1 ವರ್ಷದ ಕಾಲ ಯಾವಾಗ ಮುಗಿಯುತ್ತೆ ಅಂದರೆ 354 ದಿವಸದಲ್ಲೇ ಮುಗಿದೋಗ್ಬಿಡುತ್ತೆ. 354 ದಿವಸಗಳು. ಹೀಗಾಗಿ ಪ್ರತಿ ವರ್ಷ 11 ದಿವಸಗಳ ಅಂತರ ಬರುತ್ತೆ. ಈ ರೀತಿ 3 ವರ್ಷಗಳ ಆದಾಗ ಏನಾಗುತ್ತೆ, 33 ದಿವಸಗಳ ಅಂತರ ಬರುತ್ತೆ. ಅದಕ್ಕೆ ಈ ಅಂತರವನ್ನು ಸಮಾನಗೊಳಿಸಲಿಕ್ಕೆ, ಅದನ್ನು ಸರಿ ಹೋಗಿಸ್ಲಿಕ್ಕೆ ಏನಾಯಿತು, ಈ ಒಂದು ಅಧಿಕ ಮಾಸದ ಏನಾಯಿತು ಅಸ್ತಿತ್ವದಲ್ಲಿ ಬರುತ್ತಂತೆ. ಆ 33 ದಿವಸಗಳ ಏನು ಅಂತರ ಬರುತ್ತೆ, ಇದನ್ನು ಸರಿ ಹೋಗಿಸ್ಲಿಕ್ಕೇನೆ ಈ ಅಧಿಕ ಮಾಸ ಅಸ್ತಿತ್ವದಲ್ಲಿ ಬರ್ತಾ ಇದೆ ನೋಡಿ. ಇದಕ್ಕೆ ಏನಂತ ಹೇಳ್ತೀವಿ, ಅಧಿಕ ಅಂತ ಹೇಳ್ತೀವಿ. ಅಂದರೆ ವರ್ಷದಲ್ಲಿ ಎಷ್ಟು ಬರುತ್ತೆ, 12 ತಿಂಗಳು ಬರುತ್ತೆ. ಆದರೆ ಈಗ 1 ತಿಂಗಳು ಎಕ್ಸ್ಟ್ರಾ ಇರುತ್ತೆ. ಅದಕ್ಕೆ ಇದನ್ನು ಏನಂತ ಹೇಳ್ತಾ ಇದ್ದಾರೆ, ಅಧಿಕ ಮಾಸ ಅಂತ ಹೇಳಿ ಕರೀತಾರೆ. ಹಾಗಾದರೆ ಈ ಅಧಿಕ ಮಾಸ ಯಾವಾಗ ಬರುತ್ತೆ ಹೇಳ್ತಾ ಇದ್ದಾರೆ, 2 ವರ್ಷ 4 ತಿಂಗಳಿಗೆ, ಅಥವಾ 2 ವರ್ಷ 9 ತಿಂಗಳು, 2 ವರ್ಷ 10 ತಿಂಗಳು, 2 ವರ್ಷ 11 ತಿಂಗಳು. ಈ ರೀತಿ ಇದು ಪ್ರತಿ ಸಾರಿ ಚಕ್ರ ಬದಲಾವಣೆ ಆಗ್ತಾ ಇರುತ್ತಂತೆ. ಈ ರೀತಿ ಏನಾಗುತ್ತೆ, ಅಧಿಕ ಮಾಸ ಈ ಅಂತರದಲ್ಲಿ ಬರ್ತಾ ಇರುತ್ತೆ. ಆಮೇಲೆ ಈ ಮಾಸವನ್ನು ನೋಡಿ ಮಲ ಮಾಸ ಅಂತ ಹೇಳ್ಬಿಟ್ಟು ಸಂಬೋಧನೆ ಮಾಡ್ತಾ ಇದ್ರು. ಯಾಕೆ, ಇದ್ರ ಕುರಿತು ಒಂದು ಕಥಾ ಪ್ರಸಂಗ ಎಲ್ಲಿದೆ ಅಂದರೆ, ಇದು ಪದ್ಮ ಪುರಾಣದಲ್ಲಿ ಬರ್ತಾ ಇದೆ ನೋಡಿ. ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಸಾಧಾರಣವಾಗಿ ಪ್ರತ್ಯೇಕ ಮಾಸದಲ್ಲಿಯೂ ಸಹ ಸೂರ್ಯ ಏನು ಮಾಡ್ತಾರೆ, ಒಂದು ರಾಶಿಯಲ್ಲಿ ಪ್ರವೇಶ ಮಾಡ್ತಾರಂತೆ. ಪ್ರತಿಯೊಂದು ಮಾಹದಲ್ಲಿ ಸೂರ್ಯದೇವ ಒಂದು ರಾಶಿಯಲ್ಲಿ ಪ್ರವೇಶ ಯಾವಾಗ ಮಾಡ್ತಾರೆ, ಅವಾಗ ಏನಾಗುತ್ತೆ, ಆ ತಿಂಗಳಲ್ಲಿ ಶುಭ ಮುಹೂರ್ತಗಳು ಸೃಷ್ಟಿಯಾಗುತ್ತಂತೆ. ಆ ಶುಭ ಮುಹೂರ್ತಗಳು ಸೃಷ್ಟಿಯಾದಾಗ ಎಲ್ಲರೂ ಆ ಶುಭ ಕಾರ್ಯಗಳಲ್ಲಿ ತೊಡಗ್ತಾರೆ. ಆದರೆ ಏನಾಯಿತು, ಈ ಒಂದು ಅಧಿಕ ಮಾಸ, ಇದಕ್ಕೆ ಚಂದ್ರಮಾಸ ಅಂತಲೂ ಹೇಳ್ತಾರೆ. ಯಾಕಂದರೆ ಚಂದ್ರನ ಒಂದು ಇದಕ್ಕೆ ಸರಿ ಹೋಗ್ಲಿಕ್ಕೆ ಇದು ಸೃಷ್ಟಿ ಆಯ್ತಲ್ಲ. ಅದಕ್ಕೆ ಏನಾಗುತ್ತೆ, ಈ ಅಧಿಕ ಮಾಸದಲ್ಲಿ ನೋಡಿ, ಸಾಮಾನ್ಯವಾಗಿ ಸೂರ್ಯ ಪ್ರತಿ ತಿಂಗಳಲ್ಲಿ ಒಂದು ರಾಶಿಯಲ್ಲಿ ಪ್ರವೇಶ ಮಾಡ್ತಾರೆ. ಆದರೆ ಈ ತಿಂಗಳಲ್ಲಿ ಸೂರ್ಯ ಯಾವ ರಾಶಿಯಲ್ಲೂ ಪ್ರವೇಶ ಮಾಡೋದಿಲ್ಲ ಅಂತ. ಸೂರ್ಯ ಯಾವ ರಾಶಿಯಲ್ಲೂ ಪ್ರವೇಶ ಮಾಡುವುದಿಲ್ಲ. ಹೀಗಾಗಿ ಏನಾಗುತ್ತೆ, ಈ ತಿಂಗಳಲ್ಲಿ ಯಾವುದೇ ಶುಭ ಮುಹೂರ್ತಗಳು ಅಸ್ತಿತ್ವದಲ್ಲಿ ಬರಲ್ಲ, ಸೃಷ್ಟಿ ಆಗಲ್ಲ. ಅದಕ್ಕೆ ಏನಾಗುತ್ತೆ, ಈ ಒಂದು ಮಾಸದಲ್ಲಿ ಶುಭ ಕಾರ್ಯಗಳು, ಹೊಸ ಕಾರ್ಯಗಳು ಎಲ್ಲವೂ ವರ್ಜಿತ ಇದೆ. ಉದಾಹರಣೆಗೆ ವಿವಾಹ ಇರ್ಬೋದು, ಉಪನಯನ, ಗೃಹ ಪ್ರವೇಶ, ವಾಸ್ತು ಪೂಜೆ, ಆಮೇಲೆ ವಾಹನ ಖರೀದಿ, ಇವೆಲ್ಲವೂ ಏನಾಗುತ್ತೆ, ಇವುಗಳನ್ನು ವರ್ಜ್ಯ ಮಾಡಲಾಗಿದೆ ನೋಡಿ. ಏನಾಯಿತು, ಈ ರೀತಿ ಇರುವುದರಿಂದ ಈ ಒಂದು ಮಾಸವನ್ನು ಯಾವುದೇ ದೇವತೆಗಳು ಸ್ವೀಕಾರ ಮಾಡಲಿಲ್ಲ. ಆಮೇಲೆ ನೋಡಿ, ಈ ಒಂದು ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯಲ್ಲ. ಹೀಗಾಗಿ ಏನಾಯಿತು, ಇದನ್ನು ಎಲ್ಲ ದೇವತೆಗಳು, ಬ್ರಾಹ್ಮಣರು, ಪಂಡಿತರು ಇದನ್ನು ತ್ಯಾಗ ಮಾಡಿದರು. ಇದರಲ್ಲಿ ಯಾವುದೇ ಮುಹೂರ್ತಗಳಿಲ್ಲ, ಶುಭ ಮುಹೂರ್ತಗಳು. ಹೀಗಾಗಿ ಅವರು ತ್ಯಾಗ ಮಾಡಿದರು. ಆಮೇಲೆ ಎಲ್ಲರೂ ಇದನ್ನು ಅಪಮಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆಮೇಲೆ ತಿರಸ್ಕಾರ ಮಾಡಿದರು. ಅಷ್ಟೇ ಅಲ್ಲ, ಅವರು ಇದನ್ನು ಮಲ ಮಾಸ ಅಂತ ಹೇಳ್ಬಿಟ್ಟು ಸಂಬೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಈ ರೀತಿ ಇದ್ದಾಗ ನೋಡಿ, ಪ್ರತಿಯೊಂದು ಮಾಹದ್ದು ಅಧಿಷ್ಠಾತ್ರ ದೇವಿಗಳಿರ್ತಾರೆ. ಈ ಮಾಸದ ಅಧಿಷ್ಠಾತ್ರ ದೇವಿ ಏನಿದ್ರಲ್ಲ, ಅವರಿಗೆ ಭಾಳ ದುಃಖ ಆಯಿತು. ಅವರು ಅಳ್ತಾ ಅವ್ರು ಏನು ಮಾಡಿದರು, ವಿಷ್ಣುವಿನ ಹತ್ರ ಹೋಗ್ತಾರೆ. ಭಗವಂತ ವಿಷ್ಣುವಿನ ಹತ್ರ ಹೋಗಿ ಅವರು ತಮ್ಮ ದುಃಖವನ್ನು ಅಲ್ಲಿ ತೊಡ್ಕೋತಾರೆ. ಆಗ ಭಗವಂತ ವಿಷ್ಣು ಏನು ಮಾಡ್ತಾರೆ, ಈ ಒಂದು ಮಲ ಮಾಸದ ದೇವಿಯನ್ನು ಕರ್ಕೊಂಡು ಗೋಲೋಕ ವೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ಕೃಷ್ಣ
ಗೋಕುಲದಲ್ಲಿ ವನದಲ್ಲಿ ರಾಧಾರಾಣಿ ಗೋಪಿಯರೊಂದಿಗೆ ಅವರು ಕೂತ್ಕೊಂಡಿರ್ತಾರೆ. ಆಗ ಅಲ್ಲಿ ಈ ವಿಷ್ಣು ಈ ಅಧಿಕ ಮಾಸದ ದೇವತೆಯನ್ನು ಕರ್ಕೊಂಡು ಅಲ್ಲಿ ಹೋಗ್ತಾರೆ. ಹೋದಾಗ ಅಲ್ಲಿ ಈಗ ಅಲ್ಲಿ ದೇವತೆ, ಇವರು ಅಧಿಕ ಮಾಸ ದೇವತೆ, ಇವರು ತಮ್ಮ ಏನು ದುಃಖವನ್ನು ಭಗವಂತನ ಮುಂದೆ ತೋಡ್ಕೋತಾರೆ. ಅವಾಗ ಅಲ್ಲಿ ಸ್ವಯಂ ಭಗವಂತ ಕೃಷ್ಣ ಹೇಳ್ತಾರೆ, ಆಯಿತು, ನೀವೀಗ ಬಂದಿದ್ದೆ ಇಲ್ಲಿ ಒಳ್ಳೆ ಕೆಲಸ ಆಯಿತು. ಯಾಕೆಂದರೆ ಯಾವ ದೇವತೆಗಳು ನಿಮ್ಮನ್ನು ಈಗ ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲಲ್ಲ, ಆಯಿತು ಪರವಾಗಿಲ್ಲ, ಇನ್ಮೇಲೆ ಏನಾಗುತ್ತೆ, ನಿಮ್ಮನ್ನು ಯಾರೂ ಸ್ವೀಕಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಈಗ ನಾನೇನು ಮಾಡ್ತೀನಿ, ನಾನೇ ನಿಮ್ಮನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ, ನಾನು ನಿಮ್ಮ ಸ್ವಾಮಿ. ಈ ರೀತಿ ಅಲ್ಲಿ ಭಗವಂತ ಸ್ವಯಂ ಅವರಿಗೆ ಆಶ್ವಾಸನೆಯನ್ನು ನೀಡಿದರು. ಅಷ್ಟೇ ಅಲ್ಲ, ನನ್ನ ಹೆಸರು, ಭಗವಂತನ ಹೆಸರು ಪುರುಷೋತ್ತಮ ಇದೆಯಲ್ಲ, ಆ ಒಂದು ಹೆಸರನ್ನು ಆ ಒಂದು ಮಾಸಕ್ಕೆ ಅವರು ಕೊಟ್ಟರು. ಅವಾಗ ಮತ್ತೆ ಭಗವಂತ ಹೇಳ್ತಾರೆ, ಯಾವೆಲ್ಲ ಗುಣಗಳು ವರಗಳನ್ನು ನನ್ನಿಂದ ಪಡಿಬೋದು, ಅವೆಲ್ಲ ವರಗಳನ್ನು ಕೊಡುವಂಥ ಶಕ್ತಿ ನನ್ನನ್ನು ಪ್ರಸನ್ನಗೊಳಿಸಲಿಕ್ಕೆ ಬರುವಂಥ ಎಲ್ಲ ವರಗಳನ್ನು ಕೊಡುವ ಶಕ್ತಿ ಆ ಮಾಸಕ್ಕೆ ಭಗವಂತ ಕೊಟ್ಟರು. ಈ ರೀತಿ ಈ ಮಾಸದ ಹೆಸರು ಏನಂತ ಬಂತೀಗ, ಪುರುಷೋತ್ತಮ ಮಾಸ ಅಂತ ಆಯಿತು. ಹೀಗಾಗಿ ಆ ಮಾಸವನ್ನು ಹಿಂದೆ ಮಲ ಮಾಸ ಅಂತ ಹೇಳ್ತಾ ಇದ್ರು, ಆದರೆ ಈಗ ಈ ರೀತಿ ಸಂಬೋಧನೆ ಮಾಡಬಾರ್ದು. ನಾವು ಏನಂತ ಹೇಳಬೇಕು, ಎಲ್ಲರೂ ಪುರುಷೋತ್ತಮ ಮಾಸ ಅಂಥೇಳಿ ಹೇಳಬೇಕು. ಆಗ ಭಗವಂತ ಹೇಳ್ತಾರೆ, ಭಗವಂತ ಸ್ವಯಂ ಈಗ ಹೇಳ್ತಾರೆ, ಈ ಮಾಸದಲ್ಲಿ ಯಾರೆಲ್ಲ ವೃತ್ತಗಳನ್ನು ಪಾಲನೆ ಮಾಡ್ತಾರೆ, ತಪಸ್ಸನ್ನು ಆಚರಣೆ ಮಾಡ್ತಾರೆ, ಪೂಜೆ ಪುನಸ್ಕಾರಗಳಲ್ಲಿ ತೊಡಗ್ತಾರೆ, ಅವರಿಗೆ ನೋಡಿ ವರಗಳನ್ನು ಕೊಡುವ ಶಕ್ತಿ ಅದನ್ನೇನು ಮಾಡಿದರು ಆ ಭಗವಂತ ಅವರಿಗೆ ಕೊಡ್ತಾರೆ. ಆಗ ಭಗವಂತ ಸ್ವಯಂ ಹೇಳ್ತಾರೆ, ಯಾರೆಲ್ಲ ನಿಮಗೆ ಈಗ ನೋಡಿ, ಯಾರು ನಿಂದನೆ ಮಾಡಿದ್ರಲ್ಲ, ಯಾರೆಲ್ಲ ದೇವತೆಗಳು ನಿಂದನೆ ಮಾಡಿದ್ರು, ಅವರೆಲ್ಲರೂ ನಿಮ್ಮ ಚರಣಕಮಲಗಳಿಗೆ ಈಗ ನಿಮ್ಮ ಚರಣಕಮಲಗಳಲ್ಲಿ ಆಶ್ರಯ ತಗೋತಾರೆ. ನಿಮ್ಮ ಮಹಿಮೆಯನ್ನು ಅರಿತುಕೊಂಡು ನೋಡಿ ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಆಶ್ರಯವನ್ನು ತಗೋತಾರೆ. ಈ ರೀತಿ ಆ ಭಗವಂತ ಸ್ವಯಂ ಏನು ಮಾಡಿದರು, ಆಶೀರ್ವಾದ ಮಾಡಿದರು ಈ ಪುರುಷೋತ್ತಮ ಮಾಸಕ್ಕೆ. ಹೀಗಾಗಿ ಈ ಪುರುಷೋತ್ತಮ ಮಾಸ ಎಲ್ಲ ಮಾಸಗಳಲ್ಲಿ ಏನಿದೆ, ಅತ್ಯಂತ ಶ್ರೇಷ್ಠವಾದ ಮಾಸವಾಗಿ ಪರಿವರ್ತನೆಗೊಂಡಿದೆ. ಮತ್ತು ನೋಡಿ, ಆಚಾರ್ಯರು ಈ ಮಾಸವನ್ನು ಮಲ ಮಾಸ ಅಂಥೇಳಿ ಹೇಳ್ತಾರೆ. ಅದರ ಅರ್ಥವನ್ನು ಆಚಾರ್ಯರು ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ, ನಮ್ಮ ಹೃದಯದಲ್ಲಿ ಮಲಗಳಿದೆಯಲ್ಲ, ಅನರ್ಥಗಳಿದೆ, ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ್ಯ, ಆಮೇಲೆ ನಾವು ಮಾಡಿದಂಥ ಎಲ್ಲ ಪಾಪಕರ್ಮಗಳ ಫಲಗಳು, ಇದೆಲ್ಲವೂ ಏನಾಗುತ್ತೆ, ಈ ಒಂದು ವೃತವನ್ನು ಪಾಲನೆ ಮಾಡುವುದರಿಂದ ಇದೆಲ್ಲವೂ ನಾಶ ಆಗುತ್ತೆ. ಅದಕ್ಕೆ ಈ ಮಾಸವನ್ನು ಮಲಮಾಸ ಅಂತ ಹೇಳ್ತಾರೆ ಅಂಥೇಳಿನೂ ಆಚಾರ್ಯರು ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿ, ಈ ಋತದ ಮಹಾತ್ಮ್ಯದಲ್ಲಿ ಏನು ಈ ಋತದ ಮಹತ್ವ ಇದೆ, ಇದರ ಕುರಿತು ಒಂದು ಪ್ರಸಂಗ ಇದು ಪದ್ಮಪುರಾಣದಲ್ಲಿನೇ ಬರ್ತಾ ಇದೆ. ಅಲ್ಲಿ ಮಹಾಭಾರತದ ನಾವು ನೋಡ್ತೀವಲ್ಲ, ಮಹಾಭಾರತದಲ್ಲಿ ಏನಾಯಿತು, ಯಾವಾಗ ಪಾಂಡವರು ವನವಾಸದಲ್ಲಿ ಇರ್ತಾರೆ, ಕಾಮ್ಯವನದಲ್ಲಿ ಇರ್ತಾರೆ. ವನವಾಸದಲ್ಲಿ ಕಾಮ್ಯವನದಲ್ಲಿದ್ದಾಗ ಆಗ ಸ್ವಯಂ ಕೃಷ್ಣ ಅವ್ರ ಹತ್ರ ಬರ್ತಾರೆ. ಪಾಂಡವರ ಹತ್ರ ಬಂದಾಗ ನೋಡಿ, ಅಲ್ಲಿ ಕೃಷ್ಣ ಅವರ ಒಂದು ಪರಿಸ್ಥಿತಿಯನ್ನು ನೋಡಿ ಅವ್ರು ಏನಾಗಿತ್ತು, ಎಲ್ಲ ರಾಜ್ಯವನ್ನು ಕಳ್ಕೊಂಡಿದ್ರು, ಅವರಿಗೆ ತುಂಬ ಅಗೌರವ ಆಯ್ತಲ್ಲ, ಅವರಿಗೆ ಮಾನ ಎಲ್ಲವೂ ಹೋಗಿಬಿಟ್ಟಿತ್ತು. ಆಮೇಲೆ ಎಷ್ಟೊಂದು ಕಷ್ಟಪಡ್ತಾ ಇದ್ರು ಅವರು ಕಾಡಲ್ಲಿ. ಆಗ ಈ ಒಂದು ಪರಿಸ್ಥಿತಿಯನ್ನು ನೋಡಿ ಭಗವಂತನಿಗೆ ಬಹಳ ದುಃಖ ಆಯಿತು. ಆಗ ಭಗವಂತ ಸ್ವಯಂ ಪಾಂಡವರಿಗೆ ಈ ಪುರುಷೋತ್ತಮ ಮಾಸದ ಒಂದು ಏನು ಈಗ ನಾವು ಹಿಂದೆ ಚರ್ಚೆ ಮಾಡಿದ್ವಲ್ಲ, ಏನು ಹೇಗೆ ಬಂತು ಪುರುಷೋತ್ತಮ ಮಾಸಕ್ಕೆ ಅಧಿಕ ಮಾಸಕ್ಕೆ ಹೆಸರು, ಈ ಕಥೆಯನ್ನು ಸ್ವಯಂ ಕೃಷ್ಣ ಪಾಂಡವರಿಗೆ ಹೇಳ್ತಾರೆ. ಹೇಳಿ ಆಗ ಸ್ವಯಂ ಭಗವಂತ ಹೇಳ್ತಾರೆ, ಈಗ ನೀವು ಈ ಪಡ್ತಾ ಇರೋ ಕಷ್ಟಕ್ಕೆ ಕಾರಣ ಏನು ಅನ್ನೋದಕ್ಕೆ ಭಗವಂತ ಅಲ್ಲಿ ಹೇಳ್ತಾರೆ. ಯಾವಾಗ ಈ ದ್ರೌಪದಿ ಇದ್ರಲ್ಲ, ದ್ರೌಪದಿ ಏನಾಯಿತು, ಹಿಂದಿನ ಜನ್ಮದಲ್ಲಿ ಅವರು ಒಬ್ಬ ಋಷಿ ಮುನಿಗಳ ಮಗಳಾಗಿದ್ದರು. ಮೇಧಾವಿ ಅಂಥೇಳಿ ಒಬ್ಬ ಋಷಿ ಮುನಿಗಳಿದ್ದರು. ಈ ದ್ರೌಪದಿ ಇದ್ದವಳು ಹಿಂದಿನ ಜನ್ಮದಲ್ಲಿ ಮೇಧಾವಿ ಅನ್ನೋ ಋಷಿ ಮುನಿಗಳಿಗೆ ಒಬ್ಬಳ ಪುತ್ರಿಯಾಗಿ ಜನ್ಮ ಆಗಿತ್ತು. ಆಗ ಏನಾಯಿತು, ಅವಳು ಚಿಕ್ಕ ಬಾಲಕಿ ಇದ್ದಾಗನೇ ಆ ಋಷಿ ಮುನಿಗಳ ಪತ್ನಿ ಅವಳು ತೀರೋಗಿಬಿಡ್ತಾಳೆ.
ಆಗ ಈ ಆಶ್ರಮದಲ್ಲಿ ಋಷಿಮುನಿಗಳು ಮತ್ತು ಆ ಚಿಕ್ಕ ಬಾಲಕಿ ಇರ್ತಾರೆ. ಇವರು ಋಷಿಮುನಿಗಳು ತಮ್ಮ ಸಾಧನೆಯಲ್ಲಿ, ಪೂಜೆಯಲ್ಲಿ, ತಪಸ್ಸಲ್ಲಿ ತೊಡಗಿರ್ತಾರೆ. ಅವಳು ನಿಧಾನವಾಗಿ ಆ ಬಾಲಕಿ ಬೆಳೀತಾ ಇರ್ತಾಳೆ. ಅವಳು ತರುಣಾವಸ್ಥೆಗೆ ಬರ್ತಾಳೆ. ಆದರೆ ಏನಾಗಿಬಿಡುತ್ತೆ, ಅವಳು ತರುಣಾವಸ್ಥೆಗೆ ಬಂದಾಗ ಈ ಋಷಿಮುನಿಗಳು ದೇಹವನ್ನು ಬಿಟ್ಬಿಡ್ತಾರೆ. ಆಗ ಅವಳು ತುಂಬ ಸುಂದರವಾಗಿರ್ತಾಳೆ, ಗುಣಸಂಪನ್ನರಾಗಿರ್ತಾಳೆ. ಆದರೆ ಅವಳಿಗೆ ಇಚ್ಛೆ ಇರುತ್ತೆ ತಾನು ವಿವಾಹ ಆಗಬೇಕಂತೇಳಿ. ಆದರೆ ಈಗ ವಿವಾಹ ಅದು ಆಸೆ ಇರುತ್ತಲ್ಲ, ಹೀಗಾಗಿ ಆ ದುಃಖದಲ್ಲಿ ಅವರು ಕೊರಗ್ತಾ ಇರ್ತಾಳೆ. ಅದೇ ಸಂದರ್ಭದಲ್ಲಿ ಆಗ ಏನಾಗುತ್ತೆ, ಅಲ್ಲಿ ದುರ್ವಾಸ ಮುನಿಗಳು ಬರ್ತಾರೆ ಆಶ್ರಮಕ್ಕೆ. ದುರ್ವಾಸ ಮುನಿಗಳು ಬಂದಾಗ ಅವರಿಗೆ ಒಂದು ಈ ಕನ್ಯೆಯ ದುಃಖದ ಅರಿವಾಗುತ್ತೆ ಅವರಿಗೆ. ಆಗ ದುರ್ವಾಸ ಮುನಿಗಳು ಈ ಒಂದು ಅಧಿಕ ಮಾಸದ ವಿಶೇಷತೆಯನ್ನು ಹೇಳ್ತಾರೆ. ಈ ಪುರುಷೋತ್ತಮ ಮಾಸದ ಅಧಿಕ ಮಾಸದ ವಿಶೇಷತೆ ಏನು, ಮಹಾತ್ಮೆ ಇದೆ, ಈ ಋತವನ್ನು ಪಾಲನೆ ಮಾಡಿ ಅಂತ ಹೇಳ್ತಾರೆ. ಈ ರೀತಿ ಹೇಳಿದಾಗ ಅದರ ಮಹತ್ವ ಏನಿದೆ ಇಷ್ಟೆಲ್ಲ ಹೇಳಿದಾಗ ನೋಡಿ, ಆ ಒಂದು ಬಾಲಕಿ ತರುಣಿ ಏನಿದ್ಲಲ್ಲ, ಅವಳಿಗೆ ವಿಚಾರ ಅನಿಸ್ತತೆ, ಇದು ಈ ಮಾಸಕ್ಕೆ ಮಲಮಾಸ ಅಂತಾರೆ, ಅಧಿಕ ಮಾಸ ಅಂತಾರೆ, ಇದರದ್ದು ಇಷ್ಟೊಂದು ಲಾಭ ಇದೆಯಾ? ಆ ರೀತಿ ಅವಳು ಏನು ಮಾಡ್ತಾಳೆ, ಅದನ್ನು ಅಲಕ್ಷ್ಯ ಮಾಡ್ತಾಳೆ. ಆ ವೃತ್ತವನ್ನು ಮಾಡೋ ಪಾಲನೆಗೆ ಅಲಕ್ಷ್ಯ ಮಾಡ್ತಾಳೆ, ನಿಂದನೆ ಮಾಡ್ತಾಳೆ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಇದು ದುರ್ವಾಸ ಮುನಿಗಳಿಗೆ ಅವರಿಗೆ ಗೊತ್ತಾಗುತ್ತೆ. ಆದರೆ ದುರ್ವಾಸ ಮುನಿಗಳು ಅಲ್ಲಿ ಶಾಂತವಾಗಿರ್ತಾರೆ. ಅವರು ಅದಕ್ಕೆ ಪ್ರತಿಕ್ರಿಯೆ ತೋರಿಸಲ್ಲ. ಯಾಕೆ ಅಂದರೆ ಅವರ ಸ್ನೇಹಿತರ ಮಗಳಾಗಿದ್ಲು, ಮತ್ತು ಅವಳು ಈಗ ಕಷ್ಟದಲ್ಲಿದ್ದಲ್ಲ, ಹೀಗಾಗಿ ಅವಳಿಗೆ ಏನೋ ಪ್ರತಿಕ್ರಿಯೆ ತೋರಿಸಲ್ಲ. ಅವರು ಹೇಳ್ತಾರೆ, ಆದರೂ ನೀನು ಈ ರೀತಿ ಈ ಅಧಿಕ ಮಾಸಕ್ಕೆ ನಿಂದನೆ ಮಾಡಿರೋದ್ರಿಂದ ನಿನಗೇನಾಗುತ್ತೆ, ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಈ ರೀತಿ ದುರ್ವಾಸ ಮುನಿಗಳು ಹೇಳ್ತಾರೆ. ಆಗ ಏನಾಗಿಬಿಡುತ್ತೆ, ಅವಳ ಒಂದು ಕಾಂತಿ ಎಲ್ಲ ಕ್ಷೀಣ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅವಳು ದುರ್ಬಲ ಆಗ್ತಾಳೆ. ಅವಳು ದೇಹ ಆರೋಗ್ಯ ಎಲ್ಲ ಕ್ಷೀಣ ಆಗ್ಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಆ ಪರಿಸ್ಥಿತಿಯಲ್ಲಿ ಅವಳು ಈಗ ಶಿವನಿಗೆ ಅವಳು ಮೊರೆ ಹೋಗಿ ಅವಳು ಕಠಿಣ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಶಿವನ ಕುರಿತು. ಆ ಶಿವನ ತಪಸ್ಸನ್ನು ಮಾಡ್ತಾ ಈಗೇನಾಗುತ್ತೆ, ಶಿವ ಪ್ರತ್ಯಕ್ಷ ಆಗಿ ಅವ್ರ ಮುಂದೆ ಪ್ರಕಟ ಆಗಿ ಅವರಿಗೆ ವರವನ್ನು ಕೇಳಲಿಕ್ಕೆ ಹೇಳ್ತಾರೆ. ಆಗ ನೋಡಿ, ಭಗವಂತ ಶಿವನನ್ನು ನೋಡಿ ಅವಳಿಗೆ ತುಂಬ ಆನಂದ ಆಗಿಬಿಡುತ್ತೆ. ಆನಂದದಲ್ಲಿ ಅವಳು ಕೈ ಮುಗಿದು ಅವಳೇನು ಇಚ್ಛೆ ಇತ್ತಲ್ಲ ಅದನ್ನ ಅವಳು ಹಲವಾರು ಸಾರಿ ರಿಪೀಟ್ ಮಾಡಿಬಿಡ್ತಾಳೆ. ಅವಳ ಆನಂದದಲ್ಲಿ ಅವಳಿಗೆ ಗೊತ್ತೇ ಆಗಲ್ಲ ಹೇಳ್ತಾ ಇರೋದು, ನನಗೆ ಪತಿಯನ್ನು ಕರುಣಿಸಿ, ಈ ರೀತಿ ಅವಳು 5 ಸಾರಿ ಹೇಳ್ಬಿಡ್ತಾಳೆ. ಆಗ ಅಲ್ಲಿ ಶಿವ ಏನು ಮಾಡ್ತಾರೆ, ತಥಾಸ್ತು ಅಂಥೇಳಿ ವರವನ್ನು ಕೊಡ್ತಾರೆ. ಅದಕ್ಕೆ ಅವಳು ಮುಂದೆ ಏನಾಯ್ತು, ಈಗ ದ್ರುಪದ ರಾಜನ ಮಗಳಾಗಿ ನೋಡಿ ಶಿವನ ಒಂದು ಅನುಗ್ರಹದಿಂದ ಅವಳು ಇದ್ನಲ್ಲ, ಆದಾಗಿ ಏನು ಮಾಡಿದ್ಲಳು, ಅವಳು ವಿಶೇಷವಾಗಿ ಯಜ್ಞದಿಂದ ಪ್ರಕಟ ಆದ್ಲು. ದ್ರೌಪದಿ ಹೇಗೆ ಪ್ರಕಟ ಆಗಿದ್ದು, ಯಜ್ಞದಿಂದ ಪ್ರಕಟ ಆಗಿದ್ದು. ದ್ರುಪದ ರಾಜನಿಗೆ ಅವಳು ಯಜ್ಞದಿಂದ ಪ್ರಕಟ ಆದ್ಲು. ಈಗ ಅಲ್ಲಿ ಕೃಷ್ಣ ಹೇಳ್ತಾರೆ, ಈ ರೀತಿ ನೀವು ಈಗ ಏನು ಕಷ್ಟ ಅನುಭವಿಸ್ತಾ ಇದ್ದೀರಿ, ಆಯಿತು, ಈಗ ಬರುವ ಈ ಸಮಯದಲ್ಲಿ ಈಗ ಅಧಿಕ ಮಾಸ ಬರ್ತಾ ಇದೆ, ನೀವೇನು ಮಾಡಿ ಈ ಅಧಿಕ ಮಾಸದ ಋತವನ್ನು ನೀವು ಪಾಲನೆ ಮಾಡಿ ಅಂತ ಹೇಳ್ಬಿಟ್ಟು ಭಗವಂತ ಅವರಿಗೆ ಆದೇಶ ಮಾಡ್ತಾರೆ. ಆಗ ಎಲ್ಲ ಪಾಂಡವರು, ದ್ರೌಪದಿ ಎಲ್ಲರೂ ಆ ಅರಣ್ಯದಲ್ಲಿದ್ದಾಗನೇ ಈ ಅಧಿಕ ಮಾಸದ ತುಂಬ ನಿಷ್ಠೆಯಿಂದ, ಶ್ರದ್ಧೆಯಿಂದ ಅವರು ಭಗವಂತನ ಸಂತುಷ್ಟಿಗೋಸ್ಕರ ಈ ಋತವನ್ನು ಪಾಲನೆ ಮಾಡ್ತಾರೆ. ಆಗ ಹೇಳಲಾಗ್ತಾ ಇದೆ, ಮುಂದೆ ನಾವು ನೋಡ್ತೀವಲ್ಲ, ಏನಾಯಿತು, ಯುದ್ಧದಲ್ಲಿ ಜಯ ಆಯಿತು. ಅವರು ಚಕ್ರವರ್ತಿ ಸಾಮ್ರಾಟ ಆಗಿದ್ರು ಭಗವಂತ, ಎಲ್ಲ ಪಾಂಡವರು ಆಮೇಲೆ ರಾಜ್ಯವನ್ನು ಆಳಿದರು. ಆಮೇಲೆ ಮರಳಿ ಭಗವಂತನ ಧಾಮಕ್ಕೂ ಹೋದರು. ಈ ರೀತಿ ಈ ಋತದ ಒಂದು ಮಹಾತ್ಮ್ಯದಲ್ಲಿ ಈ ಒಂದು ಪ್ರಸಂಗವನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದರೆ ಈಗ ಈ ಋತವನ್ನು ಯಾವ ರೀತಿ ಪಾಲನೆ ಮಾಡುವುದು, ಅಧಿಕ ಮಾಸದಲ್ಲಿ ಏನೆಲ್ಲ ಆಚರಣೆಗಳನ್ನು ಪಾಲನೆ ಮಾಡಬೇಕು ನೋಡಿ. ಋತ ಅಂದರೆ ಸ್ವ ಇಚ್ಛೆಯಿಂದ ಭಗವಂತನನ್ನು ಪ್ರಸನ್ನಗೊಳಿಸೋದಕ್ಕೆ ನೋಡಿ, ಪ್ರೇಮಪೂರ್ವಕವಾಗಿ ಶ್ರದ್ಧೆಯಿಂದ ಸ್ವಲ್ಪ ಕಷ್ಟಗಳನ್ನು ನಾವು ಏನು ಮಾಡೋದು, ಸ್ವೀಕರಿಸೋದು ಈ ಒಂದು ಮಾಸದಲ್ಲಿ. ಈ ರೀತಿ ಮಾಡುವುದನ್ನೇ ಋತ ಅಂತ ಹೇಳ್ತಾ ಇದ್ದಾರೆ. ನಾವು ಸಂಕಲ್ಪ ತಗೋಬೇಕು, ಏನೆಲ್ಲ ಈ ಒಂದು ಅಧಿಕ ಮಾಸದಲ್ಲಿ ಯಾವೆಲ್ಲ ಆಚರಣೆಗಳನ್ನ ಮಾಡಬೇಕಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ
ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು. ಮೊದಲು ಹೇಗೆ ಪ್ರಾರಂಭ ಆಗಬೇಕು? ಬ್ರಾಹ್ಮಿ ಮುಹೂರ್ತದಲ್ಲಿ. ಬೆಳಗಿನ ಜಾವ 4ರಿಂದ 4:15 ಬ್ರಾಹ್ಮಿ ಮುಹೂರ್ತ, 4ರಿಂದ ಪ್ರಾರಂಭ ಆಗುತ್ತೆ, 6 ಗಂಟೆವರೆಗೂ ಇದು ಬ್ರಾಹ್ಮಿ. ಆದರೆ ಆದಷ್ಟು ಬೇಗ ನಾವು 4ರಿಂದ 4:15ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಬೇಕು. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿ ದಿವಸವೂ ಹೇಳಬೇಕು. ಆಮೇಲೆ ದಿನವನ್ನು ಹೇಗೆ ಪ್ರಾರಂಭ ಮಾಡಬೇಕು? ಭಗವಂತನ ನಾಮ ಜಪದಿಂದ ಪ್ರಾರಂಭ ಮಾಡಬೇಕು. ಯಾವ ರೀತಿ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಮೇಲೆ ಈ ಒಂದು ಮಾಸದಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಬೇಕು. ಆಮೇಲೆ ಯಾರಿಗೂ ನಿಂದನೆಯನ್ನ ಮಾಡಬಾರ್ದು. ಬ್ರಾಹ್ಮಣರಿಗೆ, ಭಕ್ತರಿಗೆ, ಮತ್ತು ಯಾರಿಗೂ ನಾವು ನಿಂದನೆಯನ್ನು ಮಾಡಬಾರ್ದು. ಮತ್ತೆ ಈ ಒಂದು ಮಾಸದಲ್ಲಿ ಶಾಸ್ತ್ರದ ಪಠನವನ್ನು ಮಾಡಬೇಕು. ಶ್ರೀಮದ್ ಭಾಗವತಂದಲ್ಲಿ 14ನೇ ಅಧ್ಯಾಯ, 10ನೇ ಸ್ಕಂದ 14ನೇ ಅಧ್ಯಾಯ ಬ್ರಹ್ಮಸ್ತುತಿ ಅಂತ ಅಧ್ಯಾಯ ಇದೆ. ಆ ಒಂದು ಅಧ್ಯಾಯದ ಶ್ಲೋಕಗಳನ್ನು ಪಠನ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಪ್ರತಿ ದಿವಸ. ಮತ್ತೆ ವಿಶೇಷವಾಗಿ ಯಾರ ಹತ್ರ ಶ್ರೀಮದ್ ಭಾಗವತಂ ಇದೆ ಅವರು ಇದನ್ನು ಮಾಡ್ಬೋದು. ಯಾರ ಹತ್ರ ಭಗವದ್ಗೀತೆ ಇದೆ ನೋಡಿ, ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ, ಈ ಅಧ್ಯಾಯದ ಹೆಸರೇ ಪುರುಷೋತ್ತಮ ಯೋಗ ಅಂತಿದೆ. ಈ ಅಧ್ಯಾಯದ ಹೆಸರು ಏನಂತಿದೆ? ಪುರುಷೋತ್ತಮ ಯೋಗ. ಈ ಅಧ್ಯಾಯದಲ್ಲಿ ಒಟ್ಟು 20 ಶ್ಲೋಕಗಳಿದೆ. ಪ್ರತಿ ದಿವಸವೂ ಈ ಶ್ಲೋಕಗಳನ್ನು ನಾವು ಪಠನ ಮಾಡಬೇಕು. ಮತ್ತು ಈ ಒಂದು ಮಾಸದಲ್ಲಿ ಗೃಹಸ್ಥರಿಗೆ ವಿಶೇಷವಾಗಿ ದಾನಗಳನ್ನು ಕೊಡಲಿಕ್ಕೆ ಆಜ್ಞೆ ಮಾಡ್ತಾ ಇದ್ದಾರೆ. ನೋಡಿ, ಗೃಹಸ್ಥರು ಈ ಒಂದು ಮಾಸದಲ್ಲಿ ನೋಡಿ ಯಥಾಶಕ್ತಿ ದಾನದಲ್ಲಿ ತೊಡಗಬೇಕು. ವಿಶೇಷವಾಗಿ ಭಗವಂತನ ಮಂದಿರದಲ್ಲಿ ನೋಡಿ, ಇಲ್ಲೆಲ್ಲ ಏನಾಗುತ್ತೆ, ವಾರದಲ್ಲಿ ಪ್ರತಿ ವಾರವೂ ರವಿವಾರ ಪ್ರಸಾದ ವಿತರಣೆ ಆಗುತ್ತೆ, ಭಗವಂತನೆಲ್ಲ ಸೇವೆಗೆ ನಡೀತಾ ಇದೆ. ನಾವು ಯಥಾಶಕ್ತಿ ಈ ಮಾಸದಲ್ಲಿ ದಾನಗಳನ್ನು ಕೊಟ್ಟು ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾಗ್ಬೋದು. ಆಮೇಲೆ ಉಪವಾಸ ಅಂದರೆ ಆದಷ್ಟು ಸಾಧನೆಗಳನ್ನು ಹೆಚ್ಚಿಗೆ ಮಾಡಬೇಕು. ಆಮೇಲೆ ಆಹಾರವನ್ನು ಆದಷ್ಟು ಲಘುವಾಗಿ ತಗೋಬೇಕು. ಅವ್ರವ್ರ ಕ್ಷಮತೆಗೆ ಅನುಸಾರವಾಗಿ ಒಬ್ಬೊಬ್ರು ಏನು ಮಾಡ್ತಾರಂತೆ, ಸಂಕಲ್ಪ ತಗೋತಾರೆ, 1 ಟೈಮ್ 3 ಟೈಮ್ ತಗೋತಿದ್ರೆ 2 ಟೈಮ್ ತಗೋತಾರೆ. ಈ ರೀತಿ ಅವರು ಸಂಕಲ್ಪ ತಗೋತಾರೆ. ಆಹಾರಗಳನ್ನು ಮಿತವಾಗಿ ತಗೊಳ್ಳೋದು, ಇಲ್ಲ 2 ಟೈಮ್ ತಗೋರು 1 ಟೈಮ್ ತಗೊಳ್ಳೋದು. ಆಮೇಲೆ ಕೆಲವೊಬ್ರು ಫಲಾಹಾರ, ಅವ್ರವ್ರ ಯಥಾಶಕ್ತಿ ಆಹಾರದ ಒಂದು ಲಘು ಆಹಾರಗಳನ್ನು ಈ ಮಂತಲ್ಲಿ ತಗೊಳ್ಬೇಕು. ಉದ್ದೇಶ ಏನಿದೆ? ಹೆಚ್ಚಿನ ಸಮಯವನ್ನು ನಾವು ಸಾಧನೆಯಲ್ಲಿ ತೊಡಗಿಸೋದು. ಈ ಮಾಸದಲ್ಲಿ ಭಗವಂತನ ಭೌತಿಕ ಕಾರ್ಯಗಳನ್ನು ಕಡಿಮೆ ಮಾಡಬೇಕು, ಆಧ್ಯಾತ್ಮಿಕ ಸಾಧನೆಗಳನ್ನು ಜಾಸ್ತಿ ಅಧಿಕ ಅಂದ್ರೆ ಏನು? ಎಕ್ಸ್ಟ್ರಾ ಮಾಡೋದು. ಏನೆಲ್ಲ? ಭೌತಿಕ ಕಾರ್ಯಗಳನ್ನು ನಾವು ಕಡಿಮೆ ಮಾಡಬೇಕು. ಆಮೇಲೆ ಆಧ್ಯಾತ್ಮಿಕ ಸಾಧನೆಯನ್ನು ಹೆಚ್ಚಿಗೆ ಮಾಡಬೇಕು. ಈಗ ಏನೆಲ್ಲ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ನಾವು ದಿನ ತೊಡಗ್ತಾ ಇದ್ದೀವಿ? ಭಗವಂತನ ನಾಮ ಜಪ. ಯಾರೆಲ್ಲ ಭಗವಂತನ ನಾಮವನ್ನು ಜಪ ಮಾಡ್ತಾ ಇದ್ದೀರಿ, ಹೆಚ್ಚಿಗೆ ಮಾಡಬೇಕು. ಈ ತಿಂಗಳಲ್ಲಿ ಸಂಕಲ್ಪ ತಗೋಬೇಕು, ನಾವು ಇನ್ನೂ ಹೆಚ್ಚಿನ ಜಪಗಳನ್ನು ಮಾಡೋಬೇಕಂತೇಳಿ. 1 ಮಾಲೆ 2 ಮಾಲೆ ಮಾಡೋರು ಇನ್ನೂ ಹೆಚ್ಚಿನ 4 ಮಾಲೆ ಮಾಡುವುದು. ಆಮೇಲೆ ಯಾರು ಆಲ್ರೆಡಿ 16 ಮಾಲೆ ಮಾಡ್ತಾ ಇದ್ದಾರೆ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯನ್ನು ಜಪ ಮಾಡುವುದು. ನೋಡಿ, ಈ ತಿಂಗಳಲ್ಲಿ ಹೇಳ್ತಾ ಇದ್ದಾರೆ 33 ಪಟ್ಟು ಹೆಚ್ಚಿಗೆ ಲಾಭ ಸಿಗುತ್ತೆ ನಾವು ಭಗವಂತನ ಆ ನಾಮದ ಯಾವೆಲ್ಲ ಸಾಧನೆ ಮಾಡ್ತೀವಿ ಅದರ. ಎಷ್ಟು? 33 ಪಟ್ಟು ಹೆಚ್ಚಿಗೆ ಲಾಭ. ಒಂದು ಭಗವಂತನ ನಾಮವನ್ನು ತೊಗೊಂಡ್ರೆ 33 ಸಾರಿ ಭಗವಂತನ ನಾಮವನ್ನು ತೊಗೊಂಡಷ್ಟು ಲಾಭ ಸಿಗುತ್ತೆ. ಅದಕ್ಕೆ ನೋಡಿ, ಎಷ್ಟು 16 ಮಾಲೆ ಜಪ ಮಾಡಿದರೆ ಇಂಟು 33 ಎಷ್ಟಾಯ್ತು ನೋಡಿ. ಅದಕ್ಕೆ ಇನ್ನೂ ಹೆಚ್ಚಿಗೆ ಅಂದರೆ ಈ ಮಾಸದಲ್ಲಿ ಹೆಚ್ಚು ನಾವು ಭಗವಂತನ ಭಕ್ತಿಯ ಸಾಧನೆಯಲ್ಲಿ ತೊಡಗಬೇಕು. ಇದಕ್ಕೆ ಅಧಿಕ ಮಾಸ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಭಕ್ತಿಯ ಸಾಧನೆಯಲ್ಲಿ ಅಧಿಕವಾದಂಥ ತೊಡಗಲಿಕ್ಕೆ ಸಂಕಲ್ಪ ಮಾಡಬೇಕು ಪ್ರತಿ ದಿವಸ ಹೆಚ್ಚಿಗೆ. ಆಮೇಲೆ ಪ್ರತಿ ದಿವಸವೂ ಸಾಧ್ಯ ಆದರೆ ಪ್ರತಿ ದಿವಸ ನಾವು ಇಲ್ಲಿ ಬಂದು ಭಗವಂತನ ಮಂಗಳಾರತಿಯಲ್ಲಿ ಭಾಗವಹಿಸಬೇಕು. ನೋಡಿ, ಪ್ರತಿ ದಿವಸನೂ ಈ ಅಧಿಕ ಮಾಸದಲ್ಲಿ ಭಗವಂತನ ಇಲ್ಲಿ ಮಂದಿರದಲ್ಲಿ ನೋಡಿ ಎಲ್ಲ ಮಂದಿರ ಪ್ರತಿ ದಿವಸವೂ 4:15 ಇಲ್ಲಿ ಭಗವಂತನ ನಾಮ ಜಪ ಪ್ರಾರಂಭ ಆಗುತ್ತೆ. 7 ಗಂಟೆಯಿಂದ ಪ್ರತಿ ದಿವಸ ಸಾಮಾನ್ಯವಾಗಿ 7 ಗಂಟೆಗೆ ಆರತಿ ಪ್ರಾರಂಭ ಆಗುತ್ತೆ. 7ರಿಂದ 8 ಆರತಿ ಇರುತ್ತೆ, ಆಮೇಲೆ ಪ್ರವಚನ ಇರುತ್ತೆ. ಈ ರೀತಿ ಮಂದಿರದಲ್ಲಿ ಬಂದ್ಬಿಟ್ಟು ಭಗವಂತನ ಭಕ್ತಿ ಸೇವೆಯಲ್ಲಿಯೂ ಪ್ರತಿ ದಿವಸನೂ ತೊಡಗೋದ್ರಿಂದ ಅತ್ಯಂತ ಹೆಚ್ಚಿನ ಲಾಭ ಈ ಅಧಿಕ ಮಾಸದಲ್ಲಿ ನಮಗೆ ಸಿಗುತ್ತೆ. ಆಮೇಲೆ ನಾ ಹೇಳಿದ್ವಲ್ಲ ಹಿಂದಿನ ತೀರ್ಥ ಸ್ಥಾನಗಳಲ್ಲಿ ಹೋಗಿಬಿಟ್ಟು ವಾಸ ಮಾಡುವುದು, ಮತ್ತು ತೀರ್ಥ ಕ್ಷೇತ್ರಗಳಲ್ಲಿ ನದಿಯ ಸ್ನಾನ ಮಾಡುವುದು,
ಹೆಚ್ಚು ಈಗ ಯಾರಿಗೆ ಅಷ್ಟು ಅನುಕೂಲ ಇಲ್ಲ ತೀರ್ಥಗಳಿಗೆ ಹೋಗ್ಲಿಕ್ಕೆ ಅಂದರೆ ನಮ್ಮ ಇಸ್ಕಾನ್ ಮಂದಿರಗಳಲ್ಲಿ ನಾವು ಹೇಳ್ತಾ ಇದೀವಲ್ಲ, ಈಗ ಪ್ರತಿ ದಿವಸ ಬಂದುಬಿಟ್ಟು ನಾವು ಆರತಿಯನ್ನು ಅಟೆಂಡ್ ಮಾಡಬೇಕು. ಆಮೇಲೆ ತೀರ್ಥಕ್ಷೇತ್ರದಲ್ಲಿ ಹೋದಾಗ ಮಂದಿರವನ್ನು ಪ್ರದಕ್ಷಿಣೆ ಹಾಕಬೇಕಂತ ಹೇಳ್ತಾರೆ. ನೋಡಿ, ಇಲ್ಲಿ ಮಂದಿರದಲ್ಲಿ ಈಗ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅನುಕೂಲ ಇಲ್ಲ, ಆದರೆ ನಾವು ಯಾವಾಗ ಬೆಳಿಗ್ಗೆ ತುಳಸಿ ಆರತಿ ಮಾಡ್ತೀವಿ ಅವಾಗ ಏನು ಮಾಡ್ಬೋದು, 4 ಪ್ರದಕ್ಷಿಣೆ ನಾವು ತುಳಸಿಗೆ ಹಾಕಬೇಕು. ಈ ರೀತಿ ಮಂದಿರಗಳಲ್ಲಿ ಏನು ಮಾಡಬೇಕು, ಹೋಗಿಬಿಟ್ಟು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೇಳ್ತಾ ಇದ್ದಾರೆ. ಪ್ರದಕ್ಷಿಣೆ ಹಾಕುವ ಅನುಕೂಲ ಇಲ್ಲ ಅಂದರೆ ತುಳಸಿಗೆ ನಾವು ಪ್ರದಕ್ಷಿಣೆ ಹಾಕಬೇಕು. ಆಮೇಲೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ವಾಸ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ಸಾಧ್ಯ ಇಲ್ಲ, ಭಾಳ ದೂರ ಇದೆ ಮನೆಗಳಲ್ಲಿ ಅಂತಂದರೆ ಮನೆಯಲ್ಲೇ ಇದ್ಬಿಟ್ಟು ನೀವು ತುಳಸಿಗೆನು 4 ಪ್ರದಕ್ಷಿಣೆಗಳನ್ನು ಹಾಕಿ ಭಗವಂತನಿಗೆ ಪುಷ್ಪಗಳನ್ನು ಅರ್ಪಣೆ ಮಾಡೋದು. ಆಮೇಲೆ ಪ್ರತಿ ದಿವಸ ತುಪ್ಪದ ದೀಪವನ್ನು ಭಗವಂತನಿಗೆ ಅರ್ಪಣೆ ಮಾಡೋದು. ಈ ರೀತಿ ಈ ವೃತ್ತಗಳನ್ನು ಪಾಲನೆ ಮಾಡಲಿಕ್ಕೆ ಹೇಳಲಾಗ್ತಾ ಇದೆ. ಆಮೇಲೆ ನೋಡಿ, ಭಗವಂತನ ಭಕ್ತರಿಗೆ ದಂಡವತ್ ಪ್ರಣಾಮವನ್ನು ಅರ್ಪಣೆ ಮಾಡೋದು ಈ ಒಂದು ಮಾಸದಲ್ಲಿ. ಇವೆಲ್ಲವೂ ತುಂಬ ಹೆಚ್ಚಿನ ಲಾಭವನ್ನು ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ ಈ ಒಂದು ಮಾಸದಲ್ಲಿ. ಈ ರೀತಿ ಈ ಒಂದು ಅಧಿಕ ಮಾಸ ಅಥವಾ ಇದಕ್ಕೆ ಈಗೇನು ಹೇಳ್ತಾ ಇದ್ದೀವಿ, ಪುರುಷೋತ್ತಮ ಮಾಸ. ಈ ಪುರುಷೋತ್ತಮ ಮಾಸದ ಅತ್ಯಂತ ವಿಶೇಷವಾದಂಥ ಲಾಭ ಇದೆ ನಾವು ವೃತ್ತವನ್ನು ಪಾಲನೆ ಮಾಡೋದರಿಂದ. ಈ ರೀತಿ ಎಲ್ಲರೂ ನಾವು ಈ ವೃತ್ತದಲ್ಲಿ ತೊಡಗಬೇಕು, ವೃತ್ತವನ್ನು ಪಾಲನೆ ಮಾಡಬೇಕಂತ ಹೇಳಲಾಗ್ತಾ ಇದೆ. ಹರೇ ಕೃಷ್ಣ. ಈಗ ನೋಡಿ, ಇನ್ನೂ ಒಂದಿಷ್ಟು ಸಮಯ ಇದೆ. ನಾವು ಈ ಒಂದು ಮಾಸದಲ್ಲಿ ಏನು 15ನೇ ಅಧ್ಯಾಯದ ಶ್ಲೋಕಗಳನ್ನು ಏನು ಪಠನ ಮಾಡೋದಿದೆ, ಈಗ ಸಮಯ ಇದೆ. ಒಂದು 10 ನಿಮಿಷದಲ್ಲಿ ನಾವೆಲ್ಲರೂ 15ನೇ ಅಧ್ಯಾಯದಲ್ಲಿ 20 ಶ್ಲೋಕಗಳಿದೆ, ಎಲ್ಲರೂ ಒಟ್ಟಿಗೆ ಪಠನ ಮಾಡೋಣ. ಎರಡೆರಡೆ ಒಂದೊಂದೇ ಲೈನ್ ಹೇಳಿ ಅಂದರೆ ಭಾಳ ಟೈಮ್ ತೊಗೊಂಡ್ಬಿಡುತ್ತೆ. ನಾವು ಇಲ್ಲಿ ಸ್ಕ್ರೀನಲ್ಲಿಯೂ ಸಹ ಡಿಸ್ಪ್ಲೇ ಆಗುತ್ತೆ ಶ್ಲೋಕಗಳು ಕನ್ನಡದಲ್ಲಿ. ನಿಮ್ಮ ಹತ್ರ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಮೊಬೈಲಲ್ಲಿ ಕೂಡ ನೋಡ್ಬೋದಲ್ಲ, ಆ್ಯಪ್ ಇದೆ, ಇಲ್ಲಿ ಎಲ್ಲರಿಗೂ ಕಾಣಿಸುತ್ತಲ್ಲ. ಕನ್ನಡದಲ್ಲಿ ಬರಲ್ಲ, ಕನ್ನಡದಲ್ಲಿ ಬರಲ್ಲ. ಕನ್ನಡದಲ್ಲಿದ್ದರೆ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಅಲ್ಲಿವರೆಗೂ ನಾನು ಶ್ಲೋಕದ ಶಬ್ದಗಳನ್ನ ಹೇಳ್ತೀನಿ, ನನ್ನ ಜೊತೆ ಹೇಳ್ತಾ ಇರಿ. ಎಲ್ಲರಿಗೂ ಹಿಂದಿ
ಸಂಸ್ಕೃತ ಎಲ್ಲರಿಗೂ ಪಠನ ಆಗ್ಲಿಕ್ಕೆ ಆಗುತ್ತಲ್ಲ, ಇಲ್ಲಿ ಕನ್ನಡದಲ್ಲಿ ಬೇಕಾಗುತ್ತಾ? ಹಾ, ಕನ್ನಡದಲ್ಲಿ ಇಲ್ಲ. ಆಯ್ತು. ಎಲ್ಲರೂ ಈಗ ಈ 15ನೇ ಅಧ್ಯಾಯದ ಹೆಸರು ಪುರುಷೋತ್ತಮ ಯೋಗ. ಶ್ಲೋಕ 1. ಶ್ರೀ ಭಗವಾನ್, ಎಲ್ಲರೂ ಒಟ್ಟಿಗೆ ಹೇಳೋಣ. ಶ್ರೀ ಭಗವಾನ್ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇದ್ ನ ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧಾ ವಿಷಯ ಪ್ರವಾಲ ಅದಶ್ಚ ಮೂಲಾನಿ ನ ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದಿನ್ಯ ಚ ಸಂವೃತಿಷ್ಠಾ ಅಶ್ವತ್ಥಮೇನಂ ಸವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ ನಿರ್ಮಾಣ ಮೋಹಾಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯಾ ವಿನಿರುದ್ಧ ಕಾಮ ದ್ವಂದ್ವೈರ್ವಿಮುಕ್ತಾ ಸುಖ ದುಃಖ ಸಂಗೈರ್ಗಚ್ಚಂತ್ಯ ಮೂಢಾ ಪದಮವ್ಯಯಂ ತತ್ ನ ತದ್ಭಾಸಯತಿ ಸೂರ್ಯೋ ನ ಶಶಾಂಕೋ ನ ಪಾವಕ ಯದ್ ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃ-ಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ ಗೃಹೀತ್ವೇತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್ ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾ ನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ಯತಂತೋ ಯೋಗಿನಶ್ಚೈನ್ಯಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋ ಅಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ಯದಾದಿತ್ಯಗತಂ ತೇಜೋ ಯಶ್ಚಂದ್ರಮಸಿ ಯಶ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಮೋಜಸ ಉಷ್ಣಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಃ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ವೇದವಿದೇವ ಚಾಹಂ ದ್ವಾಮಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಚರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾವೃತ
यो लोकत्रयमाविश्य विवर्तव्य ईश्वर यस्माक्षरमतीतोऽहम् अक्षरादपि चोत्तमः ततोऽस्मि लोको वेदे प्रतीतः पुरुषोत्तमः यो मामेवमसम्मूढो जानाति पुरुषोत्तमं स सर्वविद् भजति मां सर्वभावेन भारत इति गुह्यतमं शास्त्रम् इदं मुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत हरे कृष्णा 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 हरे 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 राम 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 हरे हरे श्रीमद् भगवत गीता की ಪುರುಷೋತ್ತಮ ಮಾಸ ಕಿ ಏನಾದರೂ ಪ್ರಶ್ನೆಗಳಿತ್ತ ಏನಾದರೂ ಯಾರಾದರೂ ವಿಶ್ಲೇಷಣೆ ಕೊಡ್ಬೋದಾ ಇನ್ನೂ ಹೆಚ್ಚಿನ ಪಾಂಡುರಂಗ ಪ್ರಭು ಹರೇ ಕೃಷ್ಣ ಪುರುಷೋತ್ತಮ ಇರುವಾಗ ನಾವು ಒಂದು ಜಪ ಮಾಡದೆ ಮಾಡಿದ್ರೆ 30 ವರ್ಷ ಹೇಳಿದ್ವಿ ಈಗ ಒಂದು ಸ್ವಾಮ ಮಾಡಿದ್ರು 30 ಮಾಡಬೇಕಾಗತ್ತೆ ಅಂದರೆ ನೋಡಿ ಅದಕ್ಕೆ ಇದರಲ್ಲಿ ಲಾಭಗಳನ್ನು ಅಂದರೆ ಭಕ್ತಿಯ ಸಾಧನೆಯಲ್ಲಿ ಅದರ ವಿಶೇಷತೆ ಏನು ಆ ರೀತಿ ಹೇಳ್ತಾ ಇದ್ದಾರೆ. ಅಂದರೆ ನಾವು ಆದಷ್ಟು ಪಾಪಕರ್ಮಗಳಿಂದ ದೂರ ಇರಬೇಕು. ಇಲ್ಲಿ ವಿಶೇಷವಾಗಿ ನಾವು ಅಂದರೆ ಭಕ್ತಿಯ ಲಾಭ ಏನಿದೆ ಅದನ್ನ ಇಲ್ಲಿ ಹೇಳ್ಕೊಡ್ತಾ ಇದೆ ನೋಡಿ. ಪಾಪದಂತ್ರೆ ಅದು ಫಲಗಳು ಬಂದೇ ಬರುತ್ತೆ. ಅದಕ್ಕೆ ಅದು ಅದರದ್ದು ಫಲಗಳು ಕರ್ಮಕ್ಕನುಗುಣವಾಗಿ ಅದು ಬಂದೇ ಬರುತ್ತೆ. ಆದರೆ ಭಕ್ತಿಯ ಸಾಧನೆಯ ಏನು ವಿಶೇಷತೆ ಇದೆ ಅದನ್ನು ಒತ್ತು ಕೊಟ್ಟು ಹೇಳಲಾಗ್ತಾ ಇದೆ ಈ ಒಂದು ಮಾಸದಲ್ಲಿ. ಯಾಕೆ ಅಂದರೆ ನಾವು ಪ್ರಸಂಗವನ್ನು ಕೇಳಿದ್ದೀವಲ್ಲ, ಯಾವ ರೀತಿ ಎಲ್ಲ ಮಾಸಗಳಲ್ಲಿ ಇದು ಶ್ರೇಷ್ಠವಾಗಿದೆ, ಇದರದ್ದು ಎಲ್ಲ ಮಹಾತ್ಮ್ಯವನ್ನು ಈಗ ಕೇಳಿದ್ದೀವಿ ನಾವು. ಆ ಉದ್ದೇಶದಿಂದ ಇಲ್ಲಿ ಹೆಚ್ಚಿನ ನಮಗೆ ಒಂದು ನೋಡಿ, ಭಗವಂತ ಏನು ಮಾಡ್ತಾರೆ ಅಂದರೆ ಬೋನಸ್ ಪಾಯಿಂಟ್ ಕೊಡ್ತಾ ಇರ್ತಾರೆ, ರಿಮೈಂಡ್ ಮಾಡ್ತಾ ಇರ್ತಾರೆ ನಮಗೆ. ಇನ್ನು ಏನು ಕೊಡ್ತಾರೆ ಅಂದರೆ, ಈಗ ನೋಡಿ ಬಿಸ್ನೆಸ್ ಅವ್ರು ಇದು ಮಾಡ್ತಾರಲ್ಲ ಬೋನಸ್ಸು, ಆಮೇಲೆ ಆಫರು, ಯಾಕೆಂದರೆ ಅವ್ರದ್ದೆಲ್ಲ ಮಾರ್ಕೆಟಿಂಗ್ ಆಗಬೇಕು. ಅದೇ ರೀತಿ ನೋಡಿ, ಭಗವಂತನ ಇಚ್ಛೆ ಏನಿದೆ, ನಾವೆಲ್ಲ ಮರಳಿ ಭಗವಂತನ ಧಾಮಕ್ಕೆ ಬರಬೇಕು ಅನ್ನೋದೇ ಭಗವಂತನ ಇಚ್ಛೆ ಇದೆಯಲ್ಲ. ಭಗವಂತನ ಇಚ್ಛೆ ನಾವೆಲ್ಲ ಭಗವಂತನ ಮಕ್ಕಳಿದ್ದೀವಿ. ನಾವು ಈ ಶರೀರ ಅಲ್ಲ, ನಾವೆಲ್ಲರೂ ಆತ್ಮಗಳಿದ್ದೀವಿ, ಆ ಭಗವಂತನ ಅಂಶ ಇದ್ದೀವಿ. ಪ್ರತಿಯೊಂದು ಆತ್ಮ ನೋಡಿ, ಒಂದು ಇರುವೆ ಶರೀರದಲ್ಲಿ ಹಿಡ್ಕೊಂಡು ಬ್ರಹ್ಮನವರೆಗೂ ಎಲ್ಲ ಆತ್ಮಗಳು ನಾವೆಲ್ಲರೂ ಭಗವಂತನ ಮಕ್ಕಳಿದ್ದೀವಿ. ನಮ್ಮ ನಿಜವಾದ ಸ್ವರೂಪ ಏನಿದೆ, ಜೀವಿಯರ ಸ್ವರೂಪ ಕೃಷ್ಣೇರ ನಿತ್ಯದಾಸ್. ಇದೇನಾಗುತ್ತೆ, ನಾವು ಈ ಭೌತಿಕ ಜಗತ್ತಲ್ಲಿ ಮರೆತು ಬಿಡ್ತಾ ಇರ್ತೀವಿ. ಈ ಭೌತಿಕವಾದಂಥ ನಮ್ಮ ಈ ಜೀವನ ಏನಿದೆ, ಈ ಮಾಯಾ ಪ್ರಭಾವ ಇಷ್ಟೊಂದಿದೆಯಲ್ಲ, ಭಗವಂತನ ಜೊತೆ ನಮಗಿರೋ ಸಂಬಂಧವನ್ನು ನಾವು ಮರಿತಾನೆ ಇರ್ತೀವಿ. ಮನುಷ್ಯ ಜನ್ಮವನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ. ಅದಕ್ಕೆ ಭಗವಂತ ಏನು ಮಾಡ್ತಾರೆ, ರಿಮೈಂಡ್ ಮಾಡ್ತಾ ಇರ್ತಾರೆ, ಮತ್ತೆ ಅದನ್ನ ಇದನ್ನು ಮಾಡ್ತಾ ಇರ್ತಾರೆ, ಎನ್ಕರೇಜ್ ಮಾಡ್ತಾ ಇರ್ತಾರೆ. ಅದಕ್ಕೆ ಭಗವಂತ ನೋಡಿ ಬರ್ತಾರೆ, ಈ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಾ ಇದ್ದಾರೆ. ಯದಾ ಯದಾ ಈ ಧರ್ಮಸೆ, ಭಗವಂತ ಯಾವ ಅವತಾರ ತಾಳಿ ಬರ್ತಾರೆ, ಆಚಾರ್ಯರನ್ನು ಕಳಿಸ್ಕೊಡ್ತಾರೆ. ಆಮೇಲೆ ಈ ರೀತಿ ವಿಶೇಷವಾದಂಥ ಮಾಸಗಳನ್ನು ಸೃಷ್ಟಿ ಮಾಡ್ತಾರೆ. ಈ ರೀತಿ ಎಲ್ಲವೂ ಇದರ ಉದ್ದೇಶ ಏನಿದೆ, ನಾವು ನಮ್ಮ ಮನುಷ್ಯ ಜನ್ಮವನ್ನು ಪರಿಪೂರ್ಣ ಮಾಡಿಕೊಳ್ಳುವಂಥ ಅವಕಾಶ, ಇನ್ನೂ ಹೆಚ್ಚಿಗೆ ಲಾಭವನ್ನು ಎಲ್ಲರೂ ಪಡ್ಕೊಳ್ಳಿ ಅನ್ನೋದಕ್ಕೆ ಭಗವಂತ ಈ ರೀತಿ ಎಲ್ಲವೂ ಸೃಷ್ಟಿ ಮಾಡ್ತಾ ಇದೆ. ಭಗವಂತನ ಇಚ್ಛೆ ಇದೆ, ನಾವೆಲ್ಲರೂ ಮರಳಿ ಭಗವಂತನ ಧಾಮಕ್ಕೆ ಬರೋದು. ನೋಡಿ, ಎಲ್ಲ ನಾವು ಭಗವಂತನ ಮಕ್ಕಳಿದ್ದೀವಿ. ನಾವು ಇಲ್ಲಿ ಕಷ್ಟಪಡ್ತಾ ಇರೋದು ಭಗವಂತ ಅಲ್ಲಿ ಲೀಲೆಗಳಲ್ಲಿ ಎಲ್ಲ ಆನಂದ ಪಡ್ತಾ ಇರ್ತಾರೆ. ಆದರೆ ಮಕ್ಕಳು ಕಷ್ಟಪಡ್ತಾರೆ. ಭಗವಂತನಿಗೆ ಏನಿರುತ್ತೆ, ತಂದೆ ತಾಯಿಗೆ ಏನಾದರೂ ಆನಂದ ಇರುತ್ತಾ? ಮಕ್ಕಳೇನಾದ್ರು ಕಷ್ಟಪಡ್ತಾ ಇದ್ರು? ಇಲ್ಲಲ್ಲ. ಅದೇ ರೀತಿ ಭಗವಂತನಿಗೆ ಆ ಗೋಲಕ ವೃಂದಾವನದಲ್ಲಿದ್ದರೂ ಚಿಂತೆ ಯಾರಿಗೋಸ್ಕರ? ನಮಗೋಸ್ಕರ ಚಿಂತೆ ಮಾಡ್ತಾರೆ. ಅದಕ್ಕೆ ಭಗವಂತ ಈ ರೀತಿ ಎಲ್ಲ ಇದು ಮಾಡ್ತಾ ಇರ್ತಾರೆ. ಹರೇ ಕೃಷ್ಣ.